ಒಂದು ಫ್ಯಾನ್ ಬೇಕಿತ್ತು. ಹಾಂ ಅಣ್ಣ, ನನಗೆ ಹೆಂಗಿರ್ಬೇಕಂದ್ರೆ ಫ್ಯಾನು, ನಾನು ಇರೋದು ಒಂದು ರೂಮಲ್ಲಿ ಇದ್ದೀನಣ್ಣ. ಆನ್ ಮಾಡಿದ್ರೆ ಓಪನ್ ಆಗಿರೋ ಬಾಕ್ಲು ಮುಚ್ಕೊಂಬಿಡ್ಬೇಕು, ಮುಚ್ಕೊಂಡಿರೋ ಬಾಕ್ಲು ಓಪನ್ ಆಗಿಬಿಡ್ಬೇಕು. ಹಾಂ ಆ ಥರ ಫ್ಯಾನ್ ಇಲ್ಲ. ಏನು ಶೆಕೆಲ್ ಇರೋಕ್ಕಾಯ್ತೈತೆ ಅಣ್ಣ. ಅಯ್ಯೋ ನೊಂದು ಬೆಂದು ಹೋಗಿದ್ದೀನಿ ನಾನಂತೂ. ಹೊಸಿ ಶೆಕೆ ಅಣ್ಣ. ಏನು ಬಿಚ್ಚಾಕ್ರು ನೀರಲ್ಲಿ ಹೋಗಿ ಮುಳುಗ್ ಬಂದರು ಮತ್ತೆ ಶೆಕೆ ಹೊಡಿತೈತಲ್ಲ. ಹಳೆ ಫ್ಯಾನ್ ಏನಾರ ತಗೊಂತೀರಾ? ಚೆನ್ನಾಗಿದೆ. ಒಂದ್ಸತಿ ನೋಡಿ ತೋರಿಸ್ತೀನಿ. ಏನು ಹಳೆದು ಇಕ್ಕೊಂಡು ಏನು ಮಾಡೋಕ್ಕಾಗೈತೆ ಅಣ್ಣ? 3-4 ಅವೇ. ನಮ್ಗೊಂದು ಬೇಜಾರಾಗೋಯ್ತು, ತಲೆಕೆಟ್ಟು ಹೋಗಿದೆ ಅಣ್ಣ. ಇದು ಒಳ್ಳೆ ಪ್ಯೂರ್. ಇದು ಹೊಸಿ ಪವರ್ ಅಣ್ಣ ಇದು. ಹಾಂ 10 ಫ್ಯಾನ್ಗೆ 1 ಫ್ಯಾನು. ನಾಗವಲ್ಲಿ ಫಿಲಮಲ್ಲಿ ರಾವಣಿಗೆ 10 ತಲೆ ಆದರೆ ಇವನಿಗೆ ಒಂದೇ ತಲೆಯಲ್ಲಿ 10 ಮೆದ್ಲು ಅಂತ. 10 ಫ್ಯಾನ್ಗೆ 1 ಸಮಾನ ಇದು. ಬೀಸ್ತಾಯ್ತಣ್ಣ ಅಣ್ಣ, ಹುಷಾರು ಆಗಿರೋಗ್ಬಿಟ್ಟು ಆಮೇಲೆ ಇದಕ್ಕೆ. ಒಂದು ಫ್ಯಾನ್ ಐತೆ, ರೆಡಿ ಮಾಡಿಕೊಡ್ಬೇಕಾಗಿತ್ತಲ್ಲ. ಹ್ಞೂ, ಟೇಬಲ್ ಮೇಲೆ ಇಡ್ಬೋದು ಅದನ್ನ. ಇಲ್ಲೇ ಐತೆ, ತಂದ್ಬಿಡ್ತೀನಿ. ಆಯ್ತು ನೋಡಿ, ಒಂದೇ ಸ್ಪೀಡಲ್ಲಿ ತಿರುಗ್ತೈತೆ. ಈಗ ಇದು ಕಂಟ್ರೋಲ್ ಮಾಡೋಕ್ಕಾಯ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಈಗ ಅಲ್ಲ, ಒಂದೇ ಸಮಕ್ಕೆ ತಿರುಗ್ತೈತಲ್ಲ ಅದು. ಬೆಳಗ್ಗೆ ನೈಟ್ ಹೊತ್ತು ನಡೀತೈತೆ ಬೈ, ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ, ಆಫ್ ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ ಬೈ, ಏನೋ ಸ್ವಲ್ಪ ಮಾಡಿ. ಸಿಕ್ಕಾಪಟ್ಟೆ. ಹಾಂ, ಇದು ಇದರಿಂದ ರಾಜಸ್ಥಾನದಿಂದ ತರಿಸಿದ್ದು. 1980ರಲ್ಲಿ ತರಿಸಿರೋದು ಅದು. ಇವಾಗ ಹಳೆ ನಮ್ಮ ತಾತಂದಲ್ವಾ, ಅವ್ರ ನೆನಪಿಗೋಸ್ಕರ ಇದನ್ನೇ ಉರಿಸ್ತಾ ಇದ್ದೀನಿ ಅಣ್ಣ. ಇನ್ನೊಂದಿತ್ತೆ, ಅದೇನಾರು ನೋಡಿ ಅಣ್ಣ, ಅದೇನಾರು ಆಗುತ್ತಾ ಅಂತ ಅಣ್ಣ. ಅದು ಬಿಟ್ಟರೆ ಇನ್ನೊಂದು ಐತೆ ಬೈ ನೋಡಿ. ಇದನ್ನ ಮಾತ್ರ ಇಲ್ಲ ಅಂತ ಅನ್ನೋಕೆ ಹೋಗಂಗಿಲ್ಲ ಬೈ ನೀವು ನೋಡಿ.